ಸಂದೇಶವನ್ನು ಕೊಟ್ಟಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ನಮ್ಮ JP ಭವನದ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಅದೇ ತರ ಮತ್ತೊಬ್ಬ ಗಣ್ಯರು, ಈ ದೇಶ ಕಂಡಂತ ಮಾಜಿ ಉಪ ಪ್ರಧಾನಮಂತ್ರಿಗಳು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬ ಕೂಡ ಇರತಕ್ಕಂಥದ್ದು. ಇಬ್ಬರು ಮಹಾನ್ ವ್ಯಕ್ತಿಗಳ ಒಂದು ಜಯಂತಿಯನ್ನ ನಾವು ಇವತ್ತೇನು ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಣವೇ ದೇಶದ ರಕ್ಷಣೆ ಅಂತೇಳಿ ಒಂದು ದೊಡ್ಡ ಒಂದು ಆದರ್ಶವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಬರೀ ಸಂವಿಧಾನ ರೂಪಿಸೋದು, ನಮ್ಮ ದೇಶದ ಭಾರತ ದೇಶದ ಸಂವಿಧಾನ ಅಷ್ಟೇ ಅಲ್ಲ, ಕೋಟ್ಯಾಂತರ ಜನರ ಬದುಕಲ್ಲಿ ಒಂದು ಜ್ಯೋತಿಯನ್ನ ಬೆಳಗಿಸೋ ಮೂಲಕ ಅವರ ಜೀವನ ಯಾವ ತರ ಅವರು ಕಟ್ಕೋಬೇಕು, ಅವ್ರು ಯಾವ ತರ ಹಕ್ಕನ್ನ ಪಡೆಯಬೇಕು, ಅವ್ರು ಯಾವ ರೀತಿಯಲ್ಲಿ ಆ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ನಮಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿರತಕ್ಕಂತ ಮಹಾನ್ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಎಷ್ಟು ಹೇಳಿದ್ರು ಕೂಡ ಸಾಲದು. ನಮ್ಮಂತ ಯುವಕರಿಗೆ ಬಹಳಷ್ಟು ಆದರ್ಶ ಪುರುಷರಾಗಿ ಎಲ್ಲ ರೀತಿಯಲ್ಲಿ ನಮಗೆ ಒಂದು ತತ್ವ ಸಿದ್ಧಾಂತಗಳನ್ನ ಕೊಟ್ಟು ಈ ಒಂದು ಸಮಾಜಕ್ಕೆ ಅವರು ಮಾಡಿರತಕ್ಕಂತ ಕೆಲಸಗಳನ್ನ ನಾವು ಸ್ಮರಿಸಿಕೊಳ್ಳಲೇಬೇಕಾಗಿದೆ. ರತ್ನ ಪುರಸ್ಕಾರ ಮತ್ತು ಮಾನವತಾವಾದಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಇನ್ನೋರ್ವ ಭಾರತದ ಸುಪುತ್ರ ಹಸಿರು ಕ್ರಾಂತಿಯ ಹರಿಕಾರ, ಅದೇ ರೀತಿಯಲ್ಲಿ ಕೂಡ ರೈತರ ಹೋರಾಟ, ರೈತ ನಾಯಕ ಮತ್ತು ಕಾರ್ಮಿಕರ ಮುಖಂಡರಾಗಿ ಸುಮಾರು ರಾಜ್ಯದಲ್ಲಿ ಅಧಿಕಾರ ನಡೆಸತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈ ರಾಜ್ಯದ ಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಬೆಂಗಳೂರು ನಗರದ ಏನು ನಗರಾಭಿವೃದ್ಧಿ ಮತ್ತು ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಆವತ್ತು ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಬೇಕಾಗ್ತದೆ ಅಂತೇಳಿ ಚುನಾವಣೆ ಆಯೋಗಕ್ಕೆ ಒಂದು ದೂರನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸಹ ಈ ಸರ್ಕಾರ ಬಂದು 3 ವರ್ಷದ ಅಂಚಿಕೆಯನ್ನು ಬಂದು ನಿಂತಿದ್ದಾರೆ. ಇದುವರೆಗೂ ಸಹ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ, ನಗರ ಪಾಲಿಕೆ ಚುನಾವಣೆಗಳು ಇದುವರೆಗೂ ಸಹ ನಡೆಸಲಿಕ್ಕೆ ಅವರಿಗೆ ಯೋಗ್ಯತೆ ಇದ್ದಿರ್ತಕ್ಕಂಥ ಒಂದು ಸರ್ಕಾರ. ಏನಾದ್ರೂ ಇವತ್ತು ನಾವೇನು ಈ ಒಂದು ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಈ ಒಂದು ಸಮುದಾಯಕ್ಕೆ ಏನಾದ್ರೂ ನ್ಯಾಯ ಸಿಕ್ಕಿದೆ ಅಂತಂದ್ರೆ ಅದು ನಮ್ಮ ಪಕ್ಷದ ವರಿಷ್ಠರು ಪೂಜ್ಯ ದೇವೇಗೌಡರು ಸಾಹೇಬರು ಅವರ ಒಂದು ಆಶಯದಂತೆ ಅವ್ರಿಗೇನಾದ್ರೂ ಒಂದಷ್ಟು ಗೌರವ ಸಿಕ್ಕಿರ್ತಕ್ಕಂಥ ರಾಜ್ಯದಲ್ಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನಿವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ, ಕಟ್ಟ ಕಡೆಯ ವ್ಯಕ್ತಿಗೆ ಅಧಿಕಾರ ಸಿಗ್ಬೇಕು ಅಂತ ಮಾತಾಡ್ತಾರೆ, ತುಳಿತಕ್ಕೆ ಒಳಗಾದಂತವರಿಗೆ ಅಧಿಕಾರ ಸಿಗ್ಬೇಕು ಅಂತ ಏನು ಮಾತನಾಡ್ತಾರೆ. ಆದ್ರೆ ಇದುವರೆಗೂ ಸಹ ನಾವು ಬರೀ ಅವರು ನುಡಿಗೆ ಮಾತ್ರ ಅದು ಸೀಮಿತ ಆಗಿರ್ತಕ್ಕಂಥದ್ದು, ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದೇ ಈ ರಾಜ್ಯದಲ್ಲಿ ನಮ್ಮ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರು. ಆದ್ರೆ ಅವರು 2 ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರಾಜ್ಯದ 6.5 ಕೋಟಿ ಕನ್ನಡಿಗರ ಒಂದು ಹೃದಯದಲ್ಲಿ ಅವರು ಏನೋ ಒಂದು ದಾಖಲೆಯನ್ನ ಬರ್ತಿದ್ರೆ ಹೊರತಾಗಿ ವಿಧಾನಸೌಧದ ದಾಖಲೆ ಪುಸ್ತಕದಲ್ಲಿ ಅವರು ದಾಖಲೆ ಬರೀಬೇಕು ಅಂತೇಳಿ ಕೆಲಸ ಮಾಡಲಿಲ್ಲ. ಅಂತ ಒಬ್ಬ ನಾಯಕರನ್ನ ಮತ್ತೆ ನಾವು ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತಂದ್ರೆ ನಾನು ಎಲ್ಲ ನಮ್ಮ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮುಖಂಡರು, ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ನನ್ನ ಮನವಿ ಇಷ್ಟೇನೆ, ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಪ್ರತಿದಿನ ತಾವು 24/7 ಪಕ್ಷದ ಕೆಲಸ ಮಾಡಿ ಅಂತ ನಾನು ಮನವಿ ಮಾಡೋದಿಲ್ಲ. ಆದ್ರೆ ದಿನದಲ್ಲಿ 1 ಗಂಟೆಗಳ ಕಾಲ ಈ ರಾಜ್ಯದಲ್ಲಿ ಮತ್ತೆ ನಾವು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಮತ್ತೆ ಕುಮಾರಣ್ಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ 1 ಗಂಟೆ ತಾವು ದುಡಿಮೆ ಮಾಡಬೇಕು, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ 2 ಮಾತನ್ನ ಮಾತಾಡಲಿಕ್ಕೆ ನಾವು ಯಾವಾಗಲೂ ಕೂಡ ನಾಡ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ, ಸಾಂಪ್ರದಾಯಿಕ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ, ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ.
ಆದರೆ ಏಪ್ರಿಲ್ 14, ಏಪ್ರಿಲ್ 15, ಏಪ್ರಿಲ್ 5 ಅಂತ ಹೇಳಿದ್ರೆ ಬಹಳ ನಮ್ಮ ದೇಶದಲ್ಲಿ ಒಂದು ಪವಿತ್ರವಾದಂಥ ಹಬ್ಬ ಅಂತಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 5ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಏಪ್ರಿಲ್ 16ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬಗಳ ಏನಿವತ್ತು ಆಚರಣೆ ಮಾಡ್ತಾ ಇದ್ದೇವೆ, ಈ ಎರಡು ನಾಯಕರ ಹುಟ್ಟು ಹಬ್ಬಗಳ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ತಿಳಿಸ್ತೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಶಾಸಕರಾದಂಥ ಅನ್ನದಾನಿ ಅವರೇ ಮತ್ತು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಕೇಂದ್ರ ಮಂತ್ರಿಗಳಾದಂಥ ಸನ್ಮಾನ್ಯ HD ಕುಮಾರಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಬಹುಶಃ ನಮಗೆ ಸ್ವತಂತ್ರ ಬಂದ ನಂತರ ನಮಗೆ ಇವತ್ತುವರೆಗೂ ಕೂಡ ಜೀವಂತವಾಗಿ ಕಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಪಿಡುಗುಗಳು. ನಮಗೆ ಸಂವಿಧಾನ ಬಂದು 76 ವರ್ಷ ಆಗಿದೆ, ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದಿದೆ. ಆದರೆ ಇವತ್ತುವರೆಗೂ ಕೂಡ ನಾವು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಒಂದು ಸಾಮಾಜಿಕ ಪಿಡುಗುಗಳು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು, ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಇವೆಲ್ಲ ಕೂಡ ಸಂವಿಧಾನದಲ್ಲಿ ನಮಗೆ ಬಹಳ ಎಳೆಯಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು ಕೂಡ ಇವತ್ತುವರೆಗೂ ಕೂಡ ಇದನ್ನ ನಮ್ಮನ್ನ ಕಾಡ್ತಾ ಇದೆ. ಬಹುಶಃ ಇವತ್ತು ಜಗಜೀವನ್ ರಾಮ್ ಅವರು ಕೂಡ ದೇಶದಲ್ಲಿ ಉಪ ಪ್ರಧಾನಿಯಾಗಿ, ಅವರು ಹಸಿರು ಕ್ರಾಂತಿಕಾರರಾಗಿ ಅವರು ಅನೇಕ ಚಳುವಳಿಗಳನ್ನ ಹುಟ್ಟು ಹಾಕಿ ಬಹುಶಃ ಬಹಳಷ್ಟು ಸುಧಾರಣೆಯನ್ನು ತಂದಿರ್ತಕ್ಕಂಥದ್ದು. ಅವಳು ಬಿಹಾರದಲ್ಲಿ ಒಬ್ಬ ರಾಜಕಾರಣ ಪ್ರಾರಂಭವನ್ನು ಮಾಡಿ ದೇಶದಲ್ಲಿ ಉಪ ಪ್ರಧಾನಿಗಳಾಗಿ ಹಸಿರು ಕ್ರಾಂತಿ, ಯಾಕಂದ್ರೆ 77ರಲ್ಲಿ ನಮಗೆ ಆಹಾರದ ಸಮಸ್ಯೆ ಬಹಳ ತೊಂದರೆ ಇತ್ತು. ಅಂತ ಸಂದರ್ಭದಲ್ಲಿ ಅವರು ಇವತ್ತು ಕೆಲಸ ಮಾಡಿ ಬಹಳಷ್ಟು ಸುಧಾರಣೆಗಳು ಮಾಡಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದು ಸಮಾನತೆ, ಒಂದು ಹಕ್ಕನ್ನ ಕೊಡಿಸ್ಬೇಕು ಅಂತ ಹೇಳಿ ಅನೇಕ ಹೋರಾಟಗಳನ್ನ, ಚಳವಳಿಗಳನ್ನ ಹುಟ್ಟು ಹಾಕಿರ್ತಕ್ಕಂಥವ್ರು. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ವಿಚಾರಗಳು, ಇವತ್ತು ಅವರು ಹುಟ್ಟು ಹೋರಾಟಗಾರರು. ಆದ್ರೆ ಅವರು ಓದಿರ್ತಕ್ಕಂಥ ವಿದ್ಯೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಅವಳು ಬಹಳಷ್ಟು ವಿದ್ಯೆಯನ್ನ ಹೊಂದಿರತಕ್ಕಂಥವರು. ಅರ್ಥಶಾಸ್ತ್ರಜ್ಞದಲ್ಲಿ ಭಾರತದ ಮೊದಲನೇ ವ್ಯಕ್ತಿ ಅನ್ನುವಂಥದ್ದನ್ನ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಪಡೆಯತಕ್ಕಂಥದ್ದಕ್ಕೆ ಅವರ ಜೀವನವನ್ನು ನಿರೂಪಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಈ ದಿನ ನಾವೆಲ್ಲರೂ ಪಕ್ಷದ ಕಚೇರಿಯಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದರ ಜೊತೆಯಲ್ಲಿ ಕಳೆದ 5ನೇ ತಾರೀಕು ದೇಶದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ತಂದಂಥವರು ಮತ್ತು ಒಂದು ಬಾರಿ ಜನತಾದಳದಿಂದ ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಚುನಾವಣೆ ಹೋದಂಥದ್ದು ಅವರ ನಾಯಕತ್ವದ ಬಾಬು ಜಗಜೀವನ್ ರಾಮ್ ಅವರ ನೇತೃತ್ವದ. ಈಗಾಗಲೇ ಅವರ ಒಂದು ಜನ್ಮ ದಿನಾಚರಣೆಯನ್ನು ಕಳೆದ 5ನೇ ತಾರೀಕು ನಾವೆಲ್ಲರೂ ನೆರವೇರಿಸಿದ್ದೀವಿ. ಇವತ್ತಿನ 135ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪರಿಶಿಷ್ಟ ಜಾತಿ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು ಡಾಕ್ಟರ್ ಅನ್ನದಾನಿಯವರು ಇವತ್ತು ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರ ಜೊತೆಯಲ್ಲಿ ಮತ್ತು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಕೃಷ್ಣಪ್ಪನವರು ಇದ್ದಾರೆ. ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ದೇವರಾಯಗೌಡರು ಮತ್ತು ನಮ್ಮ ಶರವಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು. ನಾನು ಯಾಕೆ ಮೊದಲು ಮಾತಾಡಿದ್ದೀನಿ ಅದನ್ನು ಹೇಳ್ತೀನಿ, ಇದ್ದೀರದು ಹೇಳ್ತಾ ಇದ್ದೀನಿ. ಏಕೆಂದರೆ ವಿಧಾನ ಪರಿಷತ್ತಿನ ಸದಸ್ಯರ ಕೊನೆಗೆ ಹೇಳ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆಯಲ್ಲ, ಅದಕ್ಕೋಸ್ಕರ ಮತ್ತು ನಿಮ್ಮದೇಳಿ ನಂತರ ನಮ್ಮ ರಾಜಗೌಡರಿದ್ದಾರೆ ವಿಧಾನಸಭೆ ಸದಸ್ಯರು,
ಅಲ್ಲಿಂದ ನಾಡಗೌಡರು ಮಾಜಿ ಸಚಿವರಿದ್ದಾರೆ, ಸುಮಾರು ಪಕ್ಷದ ನಾಯಕರುಗಳು ಈ ವೇದಿಕೆ ಮೇಲಿದ್ದಾರೆ. ಆಧಾರ ಸ್ತಂಭ ನೀವು ಮುಂದೆ ಕೂತಿದ್ದೀರಿ, ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ.